ಹಾಯ್ ಎಲ್ಲರಿಗೂ ನಮಸ್ಕಾರ. ಕ್ರಿಯೇಟಿವಿಟಿ ಮೈಂಡ್ ಚಾನಲ್ಗೆ ನಿಮಗೆಲ್ಲರ ಆತ್ಮೀಯ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಸುನಿಲ್ ಮಯೂರ್. ಈಗೇನು ಒಂದು ಫೋಟೋನ ನೋಡ್ತಾ ಇದ್ದೀರಾ, ಅದು ತುಂಬ ವಿಶೇಷವಾದಂತಹ ಗಿಡ. ಹಾಗಾಗಿ ಈ ಗಿಡನ ಎಲ್ಲೇ ಸಿಕ್ಕಿದ್ರೂ ದಯವಿಟ್ಟು ಬಿಡಕ್ಕೆ ಹೋಗಬೇಡಿ. ಯಾಕಂತಂದರೆ ಒಂದು ಅದರಲ್ಲಿ ಏನು ಎಲೆ ಇದೆ, ಆ ಎಲೆ ತುಂಬ ಔಷಧಿ ಗುಣ ಹೊಂದಿರುವಂಥ ಎಲೆ. ಇನ್ನೊಂದು ಹೂವು ನೋಡ್ತಿದ್ದೀರಾ, ಬಿಳಿ ಕಲರ್ ಹೂವಿದೆ. ಆ ಹೂವು ದೇವರಿಗೆ ಪಾದಕ್ಕೆ ಒಂದು ಸಮರ್ಪಣೆ ಮಾಡಿದರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಮಲೆನಾಡು ಸೈಡಲ್ಲಾಗಲಿ ಹೊರಗಡೆ ಎಲ್ಲಾದರೂ ಈ ಗಿಡವನ್ನು ತುಂಬೆ ಗಿಡ ಅಂತ ಹೇಳ್ತಾರೆ ಇದಕ್ಕೆ ನಮ್ಮ ಸೈಡು. ಆ ಗಿಡ ಸಿಕ್ಕಿದ್ರೆ ದಯವಿಟ್ಟು ನೀವು ಆ ಗಿಡವನ್ನು ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ. ಬನ್ನಿ, ಈ ಒಂದು ಗಿಡ ಎಲೆಯಿಂದ ಏನು ಔಷಧಿ ಮಾಡ್ಬೋದು. ನನ್ನ ಪೋಸ್ಟಲ್ಲಿ ನೋಡಿದ್ರಿ, ಶೀತ ಕೆಮ್ಮಿಗೆ ಒಂದು ರಾಮಬಾಣ ಅಂತ ನಾನು ನಿಮಗೆ ಹೇಳಿದ್ದೆ. ಹೌದು, ಅದಕ್ಕೆ ನಾವು ಕೆಲವು ಎರಡೇ ಐಟಮ್ ಸಾಕು. ಅದನ್ನು ಜಜ್ಜಿಬಿಟ್ಟು ಒಂದು ಐಟಮನ್ನು ಮಿಕ್ಸ್ ಮಾಡಿ ಅದನ್ನು ನಮಗೇನು ಗಂಟಲು ನೋವಿದ್ದರೆ, ಕೆಮ್ಮು ಇದ್ದರೆ, ಶೀತ ಕಫ ಇದ್ದರೆ ಆ ಜಾಗಕ್ಕೆ ಅಪ್ಲೈ ಮಾಡಿಕೊಂಡ್ರೆ ಅದು ಫುಲ್ ಡ್ರೈ ಆಗೋ ತನಕ ಬಿಟ್ಕೋಬೇಕು. ಬಿಟ್ಟಾದಮೇಲೆ ಅದನ್ನು ನಾವು ವಾಶ್ ಮಾಡಿಕೊಂಡ್ರೆ ಕೆಮ್ಮು ಅನ್ನೋದು, ಗಂಟಲು ನೋವು ಅನ್ನೋದು ಮಂಗಮಾಯ ಆಗುತ್ತೆ. ತುಂಬ ಒಳ್ಳೆ ಪವರ್ಫುಲ್ಲು. ಬನ್ನಿ, ಯಾವ ಥರ ಮಾಡೋದಂತ ಪ್ರಾಕ್ಟಿಕಲಾಗಿ ಒಂದ್ಸರಿ ನೋಡೋಣ. ಜೊತೆಗೆ ನಾವೊಂದು ಒಂದೇನು ಕೊಟ್ಟಣಿಗೆ ಏನಂತ ಏನು ಕರಿತೀವಿ ಅದನ್ನು ಇಟ್ಕೊಂಡಿರಬೇಕು. ಅದನ್ನು ಎಲೆನ ಚೆನ್ನಾಗಿ ಕೈಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ, ನೀವು ನೋಡ್ತಾ ಇದ್ದೀರಲ್ಲ, ಒಳ್ಳೊಳಗೆ ಹಾಕ್ಕೊಂಡು ಸ್ವಲ್ಪ ನೀರು, ಸ್ವಲ್ಪ ನೀರು ಇಲ್ಲಾಂದ್ರೆ ಆಗುತ್ತೆ, ಅದೆಲ್ಲ ರಸ ತೆಗೆದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನೀವೇನಾದ್ರೂ ಬೇಡ ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರು ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು, ಅದನ್ನು ಚೆನ್ನಾಗಿ ಪುಡಿ ಮಾಡಿ ಅದರಲ್ಲಿ ಎಲೆಯಲ್ಲಿರುವಂಥ ಎಲ್ಲ ಸಾರಾಂಶ ಪುಡಿ ಆಗಬೇಕು. ಹೀಗೆ ನಾನು ಮಾಡ್ತಾ ಇದ್ದೀನಲ್ಲ, ಅದೇ ಥರ ಚಿಕ್ಕವಾಗಿ ಅದನ್ನು ಜಜ್ಜಿಬಿಟ್ಟು ಅದರ ಎಲೆ ಸಂಪೂರ್ಣವಾಗಿ ಪುಡಿ ಆಗಬೇಕು. ಅದರಲ್ಲಿ ಬರುವಂಥ ರಸವನ್ನು ನಾವೇನು ಗಂಟಲು ನೋವು ಅಂದ್ಕೊತೀವಲ್ಲ ಬಂದಿರುತ್ತೆ. ಮತ್ತು ಮಕ್ಕಳಿಗಂತೂ ತುಂಬ, ಅಂದರೆ ಶೀತ ಇದರಲ್ಲಿ ಗಂಟಲೆಲ್ಲ ದಪ್ಪಾಗಿರುತ್ತೆ ಅಂಥ ಜಾಗಕ್ಕೆ ಇದನ್ನು ಪುಡಿ ಮಾಡಿ ಅಪ್ಲೈ ಮಾಡಬೇಕು. ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸರಿ ಪ್ರಯತ್ನವನ್ನು ಮಾಡಿದ್ರೆ ಇದು ರಿಸಲ್ಟು 100% ಇದೆ. ಇದನ್ನು ನೋಡಿ, ಈ ಥರ ಜಜ್ಜಿಬಿಟ್ಟು ತುಂಬ ಸಣ್ಣಗೆ ಮಾಡಿದ್ಮೇಲೆ ಅದಕ್ಕೆ ನನ್ನ ಪಕ್ಕದಲ್ಲಿ ನಾವು ಸುಣ್ಣ ಏನಿದೆ ಆ ಸುಣ್ಣನ ಸ್ವಲ್ಪ ಹಾಕ್ಕೋಬೇಕಾಗತ್ತೆ. ಎಲ್ಲರ ಮನೆಯಲ್ಲೂ ಸುಣ್ಣ ಇದ್ದೇ ಇರುತ್ತೆ. ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು. ಜಾಸ್ತಿ ಹಾಕಿದರೆ ಸುಟ್ಟೋಗುತ್ತೆ, ಗಂಟಲು ಏನು ಜಾಗ ಇದೆ ಅದು ಸುಟ್ಟೋಗುತ್ತೆ. ಹಾಗಾಗಿ ಸ್ವಲ್ಪ ಹಾಕಬೇಕು. ಸ್ವಲ್ಪ ಹಾಕಿ ಅದ್ರ ಜೊತೆಗೆ ಮಿಕ್ಸ್ ಮಾಡಿ, ನೋಡ್ತಾ ಇದ್ದೀರಲ್ಲ, ಇದೇ ಥರ ಚೆನ್ನಾಗಿ ಜಜ್ಜಿ ಚೆನ್ನಾಗಿ ಪುಡಿ ಆದಮೇಲೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಕೆಂಪು ಕಲರ್ ಆಗುತ್ತೆ. ಯಾಕಂದರೆ ಸುಣ್ಣ ಅಪ್ಲೈ ಮಾಡಿದಾಗ ಅದ್ರ ಪವರ್ ಇನ್ನೂ ಜಾಸ್ತಿ ಬರುತ್ತೆ. ನೀವು ಮತ್ತೆ ಜಾಸ್ತಿ ಸುಣ್ಣನ ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ಈಗ ಮಕ್ಕಳಿಗೆ ಏನಾದರೂ ಆದರೆ ತುಂಬ ಅದು ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ನೀಟಾಗಿ ಮಾಡಿದ್ಮೇಲೆ ಒಂದು ಬೌಲ್ ಇಟ್ಕೊಳ್ಳಿ. ಒಂದು ಬೌಲ್ಗೆ ಇದರಲ್ಲಿ ನಾವೇನು ಜಜ್ಜಿ ರೆಡಿ ಮಾಡ್ಕೊಂಡು ಇನ್ನೂ ಪುಡಿ ಆಗಬೇಕು. ನಾನು ನಿಮಗೋಸ್ಕರ ಒಂದು ಮೀಡಿಯಮ್ ಪುಡಿ ಮಾಡಿದ್ದೀನಿ, ಅಂದರೆ ಒಂದು 90% ಆಗಿದೆ. ಈ ಥರ ಒಂದು ಬೌಲ್ಗೆ ನಾವು ಅದರ ರಸವನ್ನು ಹಿಂಡ್ಕೋಬೇಕು ಬೇರೆ ಒಂದು ಬೌಲ್ಗೆ. ಇದರಿಂದ ಅದಕ್ಕೆ ನಾವು ಬೌಲನ್ನು ಹಿಂಡ್ಕೋಬೇಕು. ಸಂಪೂರ್ಣವಾಗಿ ಜಜ್ಜಿದ ಮೇಲೆ ಅದನ್ನು ಬೇರೆ ಬೌಲಿಗೆ ಹಾಕಿ ಪುಡಿ ಮಾಡ್ಕೊಂಡಾದ್ಮೇಲೆ, ಇವೆಲ್ಲ ನಮಗೆ ಮಲೆನಾಡಲ್ಲಿ ಪ್ರಕೃತಿ ದತ್ತವಾಗಿ ಸಿಕ್ಕಿರೋದು. ಕೆಲವರಿಗೆಲ್ಲ ಗೊತ್ತಿರಲ್ಲ, ಕೆಲವ್ರಿಗೆ ಗೊತ್ತಿರುತ್ತೆ. ನೋಡಿ, ಈ ಥರ ತಿಕ್ನೆಸ್ಸು ಸ್ವಲ್ಪ ನೀರು ನೀವು ಸ್ವಲ್ಪ ಕಡಿಮೆ ಮಾಡಿದ್ರೆ ಇನ್ನೂ ತಿಕ್ನೆಸ್ ದಪ್ಪ ಬರುತ್ತೆ. ಈಗ ನಾನು ಯಾಕಂದರೆ ನೀರು ಒಂದು ಸ್ವಲ್ಪ ಅಪ್ಲೈ ಮಾಡಿದ್ದೀನಿ. ನೀವು ನೀರಿಲ್ಲ ಅಂದರೆ ಡೈರೆಕ್ಟ್ ಎಲೆಯಲ್ಲಿ ಬರುವಂಥ ರಸವನ್ನು ಮಾಡಿದ್ರೆ ಈ ಥರ ಆಗುತ್ತೆ. ಓಕೆನಾ? ಇದನ್ನು ನಾವೇನು ಗಂಟಲು ನೋವು ಮಕ್ಕಳಿಗೆ, ನಮಗೆ ಯಾರಿಗಾದರೂ ಆಗಿದ್ದರೆ ಗಂಟಲು ನೋವು, ಈಗೇನು ಕಿವಿಯಿಂದ ಕೆಳಗಡೆ ಜಾಗ ಏನಿದೆ ಅಲ್ಲಿಗೆ ಅಪ್ಲೈ ಮಾಡ್ಕೊಬೇಕು. ಅದು ಫುಲ್ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಅದನ್ನು ಹಚ್ಕೊಂಡು ವಾಶ್ ಮಾಡಿದ್ಮೇಲೆ ಗಂಟಲು ವಾಸಿ ಆಗುತ್ತೆ. ಓಕೆ, ಇದು ಇವತ್ತಿನ ಒಂದು ನಿಮಗೆ ಔಷಧಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನನ್ನ ಚಾನಲನ್ನು ಕ್ರಿಯೇಟಿವ್ ಮೈಂಡ್ ವ್ಲಾಗನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಮುಂದೆ ಬರುವಂತಹ ಎಲ್ಲ ವಿಡಿಯೋಗಳು ನಿಮಗೆ
ನೋಟಿಫೈ ಆಗಿ ಬರುತ್ತೆ. ಹಾಗೆ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಥ್ಯಾಂಕ್ ಯು ಸೊ ಮಚ್.